ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತು ನಾನು ನಿಮಗೆ ನನ್ನ ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀನಿ ಅಂತ ತೋರಿಸ್ತೀನಿ. ಎಷ್ಟೊಂದು ವರ್ಷಗಳಿಂದ ನಾನು ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಬಟ್ ಇವಾಗ ರೀಸೆಂಟ್ ಟೈಮ್ಸಲ್ಲಿ ನನಗೆ ಸ್ಪೆಷಲಿ ಲಾಸ್ಟ್ ಒಂದು ವೆಯ್ಟ್ ಲಾಸ್ ಜರ್ನಿ ಮತ್ತು ಇದು ಒಂದು ಚಾಲೆಂಜು ಅಷ್ಟೊಂದು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ. ಮಿಡಲ್ ಗ್ಯಾಪ್ ಬಂತು ಆ್ಯಂಡ್ ಸ್ವಲ್ಪ ಇರ್ರೆಗ್ಯುಲರ್ ಆಯಿತು. ಬಟ್ ಯಾವುದೇ ಒಂದು ಚಾಲೆಂಜಸ್ನ ತಗೊಂಡಾಗ ನಾನು ಸ್ಟ್ರಿಕ್ಟ್ ಆಗಿ ತುಂಬ ತುಂಬ ಚೆನ್ನಾಗಿ ಆಗ್ತಿತ್ತು. ಬಟ್ ಈ ರೀಸೆಂಟ್ ಟೈಮ್ಸಲ್ಲಿ ಹಾಗಾಗ್ತಾ ಇದೆ. ಸೊ ಅದು ರೀಸನು ನಾನು ತಿಳಿಸಿದ್ದೀನಿ. ಒಂದು ವಾರದ ಚಾಲೆಂಜ್ ಆಲ್ಮೋಸ್ಟ್ ಒಂದು 10 ದಿನದ ಮೇಲೆ ಆಯಿತು ಕಂಪ್ಲೀಟ್ ಮಾಡೋದಕ್ಕೆ. ಆ್ಯಂಡ್ ಮಿಡಲೂ ನಾನು ಚೀಟೂ ಮಾಡಿದ್ದೀನಿ. ಸೊ ಓವರ್ ಆಲ್ ಆಗಿ ಈಗ ನಾನು ವೆಯ್ಟ್ ಎಷ್ಟಿದ್ದೀನಿ ಅಂತೇಳಿ ನಾನು ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಲಾಸ್ಟ್ ವಿಡಿಯೋ ಈ ಚಾಲೆಂಜಲ್ಲಿ. ಮೇನ್ ಆಗಿ ನಾವು ಈ ಚಾಲೆಂಜ್ ತಗೊಂಡಿರೋದು ನನ್ನ ವೆಯ್ಟ್ ಸ್ಟ್ರಕ್ ಆಗಿದೆ. ಸೊ ಎಷ್ಟೇ ಕರೆಕ್ಟಾಗಿ ಮಾಡಿದ್ರು ನನ್ನ ವೆಯ್ಟ್ ಲಾಸ್ ಜರ್ನಿ ತೋರಿಸಿದ್ನಲ್ಲ 57ಇಂದ ನಾನು ಆ್ಯಕ್ಚುಲಿ 52 ಬರಬೇಕು ಅಂತೇಳಿ ಟಾರ್ಗೆಟ್ ಇಟ್ಕೊಂಡು ಮಾಡಿದೆ ಅಂತ. ಬಟ್ ಅದರಲ್ಲಿ ನಾನು ವೆಯ್ಟ್ ಗೇನ್ ಆಗಿದ್ದೀನಿ, ವೆಯ್ಟ್ ಲಾಸ್ ಆಗಿಲ್ಲ. ಹಾಗಾಗಿ ಈ ಒಂದು 1 ವೀಕಿನ ಚಾಲೆಂಜ್ ನನ್ನ ಸ್ಟ್ರಕ್ ಆಗಿರೋಂಥ ವೆಯ್ಟ್ನ ನಾರ್ಮಲಿಗೆ ತರಬೇಕು. ಅಂದರೆ ಸ್ಟ್ರಕ್ ಆಗಿರೋಂಥ ನನ್ನ ವೆಯ್ಟ್ನ ಇನ್ನು ಕಡಿಮೆ ಮಾಡ್ಕೋಬೇಕು ಸ್ವಲ್ಪ. ಅಟ್ಲೀಸ್ಟ್ ಈ 1 ವಾರದಲ್ಲಿ 1 kg ಕಡಿಮೆ ಆದರೂ ಸಾಕು ಅಂತಾನೆ ಅನ್ಕೊಂಡಿದ್ದೆ. ಯಾಕಂದರೆ ಸ್ಟ್ರಕ್ ಆಗಿರೋವಂಥ ವೆಯ್ಟ್ ನಾರ್ಮಲಿಗೆ ಬರೋದಕ್ಕೆ ತುಂಬ ಕಷ್ಟ. ಎಷ್ಟೊಂದು ಜನ ನೀವು ಸ್ಟ್ರಗಲ್ ಮಾಡ್ತಿರ್ತೀರಾ. ಸೊ ಈಗ ನಾನು ವೆಯ್ಟ್ ಚೆಕ್ ಮಾಡಿ ತೋರಿಸ್ತೀನಿ. ಕಡಿಮೆ ಆಗಿದೆನೇ ಇಲ್ಲ, ಅಟ್ಲೀಸ್ಟ್ ನಾನು ಎಫರ್ಟ್ಸ್ ಹಾಕಿದ್ದೀನಿ. 1 ವೀಕಲ್ಲಿ ಸ್ವಲ್ಪ ಮಿಡಲ್ ಚೀಟಿಂಗ್ ಮಾಡಿದೆ ಅಷ್ಟೇ. ಸೊ ಮೇನ್ ಆಗಿ ನಾವು ನೈಟ್ ಟೈಮಲ್ಲಿ ಸಾಲ್ಟ್ ಇಲ್ಲದೆ ಇರೋ ಅಂಥ ಡಿನ್ನರ್ನ ತಗೋಬೇಕು ಅಂತೇಳಿ ಇದರಲ್ಲಿ ರೂಲ್ ಮಾಡಿಬಿಟ್ಟು ನಾವು ಈ ಒಂದು ಚಾಲೆಂಜ್ನ ಫಾಲೋ ಮಾಡಿದ್ದೆ ನಾನು. ಸೊ ಈಗ ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀನಿ ಅಂತೇಳಿ ಚೆಕ್ ಮಾಡಿ ತೋರಿಸೋದಕ್ಕೂ ಮುಂಚೆ ನಿಮ್ಗೊಂದು ಅಪ್ಡೇಟ್ ಕೊಡ್ತೀನಿ. ಸೊ ನಾನು ತುಂಬ ದಿನಗಳಿಂದ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ. ಸೊ ಯಾರಿಗೆಲ್ಲ ಸ್ಕಿನ್ ಇಶ್ಯೂಸ್ ಇದೆ, ನೀವು ಸರ್ಟಿಫೈಡ್ ಡರ್ಮೋಟಾಲಜಿಸ್ಟ್ ಹತ್ರ ಕನ್ಸಲ್ಟೇಷನ್ ತಗೊಂಡು ಫ್ರೀಯಾಗಿ ನಿಮ್ಮ ಸ್ಕಿನ್ಗೆ ಮ್ಯಾಚ್ ಆಗುವಂಥ ಪ್ರಾಡಕ್ಟ್ಸ್ನ ತಗೋಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಡೆಫಿನೆಟ್ಲಿ ಮನೇಲೇ ಕುತ್ಕೊಂಡು ಈಸಿಯಾಗಿ ನಿಮ್ಗಿರುವಂಥ ಸ್ಕಿನ್ ಇಶ್ಯೂಸ್ನ ಸಾಲ್ವ್ ಮಾಡ್ಕೋಬೋದು. ನನಗಂತೂ ತುಂಬಾ ವಿಸಿಬಲ್ ಡಿಫ್ರೆನ್ಸ್ ಅನಿಸಿದೆ ಇದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ. ಆ್ಯಂಡ್ ಆಲ್ಮೋಸ್ಟ್ ಈಗ ನಾನು 1 ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವೇ ನೋಡ್ತಿರ್ಬೋದು ನನ್ನ ಸ್ಕಿನ್ನಲ್ಲಿ ಮೊದಲಕ್ಕಿಂತೂ ಇದೆ ಎಷ್ಟು ಗ್ಲೋ ಇದೆ. ಆ್ಯಂಡ್ ಇದೆಲ್ಲನೂ ಬರೀ ನಾವು ಯೂಸ್ ಮಾಡೋಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಸಿಂದ ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಹೆಲ್ದಿ ಫುಡ್ನ ತಗೊಳ್ತಾ ನಾವು ಹೆಲ್ದಿ ಡಯಟ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಯಾರಿಗೆಲ್ಲ ಸ್ಕಿನ್ ಇಶ್ಯೂಸ್ ಇದ್ದಾವೆ ಅಂತಂದರೆ ನೀವು ಮಾರ್ಕೆಟಲ್ಲಿ ಎಷ್ಟೊಂದು ದುಡ್ಡು ಕೊಟ್ಟು ಎಷ್ಟೊಂದು ಪ್ರಾಡಕ್ಟ್ಸ್ ತಗೊಳ್ತಿರ್ತೀರಾ ಆ್ಯಂಡ್ ನಿಮಗೆ ಯಾವುದೇ ಚೇಂಜಸ್ ಅನಿಸದೇ ಇರ್ಬೋದು. ಅಂಥವ್ರಿಗೆ ಒಂದು ಸಲ ನಾನು ಈ ಪ್ರಾಡಕ್ಟ್ಸ್ನ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಟ್ರೈ ಮಾಡೋದಕ್ಕೆ ಸಜೆಸ್ಟ್ ಮಾಡ್ತೀನಿ. ಸೊ ನೀವೇನಾದರೂ ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಪರ್ಚೇಸ್ ಮಾಡೋ ಟೈಮಲ್ಲಿ ಅಶ್ವಿನಿ 100 ಅಂತೇಳಿ ಈ ಕೂಪನ್ ಕೋಡ್ನ ಯೂಸ್ ಮಾಡಿದರೆ ಇನ್ಸ್ಟೆಂಟ್ ಆಗಿ 100 ರೂಪೀಸ್ ಆಫರ್ ಸಿಗುತ್ತೆ. ಸೊ ಹಾಗಿದ್ರೆ ಇನ್ನೂ ಲೇಟ್ ಯಾಕೆ, ಜಸ್ಟ್ ಒಂದ್ಸಲ ಟ್ರೈ ಮಾಡಿ ಗ್ಲೋಯಿಂಗ್ ಸ್ಕಿನ್ ಆ್ಯಂಡ್ ನಿಮ್ಮ ಸ್ಕಿನ್ ಇಶ್ಯೂಸ್ನ ಸಾಲ್ವ್ ಮಾಡ್ಕೋಬೋದು. ಆ್ಯಂಡ್ ಈಗ ಬನ್ನಿ ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀನಿ ಈ 1 ವೀಕ್ ಚಾಲೆಂಜಿಂದ ನನಗೆ ಏನು ಚೇಂಜಸ್ ಆಗಿದೆ ಅನ್ನೋದನ್ನ ಶೇರ್ ಮಾಡ್ಕೊಳ್ತೀನಿ. ಬನ್ನಿ. ಈ 1 ವೀಕ್ ಚಾಲೆಂಜ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾನು ಫಸ್ಟ್ ಡೇ ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡಿ ತೋರಿಸಿದ್ದೆ. ಸೊ ಯಾರಾದರೂ ನೋಡದೆ ಇರೋರು ಮಿಸ್ ಮಾಡ್ಕೊಂಡಿದ್ರೆ, ಸೊ ನನ್ನ ವೆಯ್ಟ್ ಬಂದು ಆಗ 61.2 kgs ಇದೆ ನೋಡಿ. ಈ ಚಾಲೆಂಜ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾನು ಆಲ್ಮೋಸ್ಟ್ 21 ಡೇಸ್ ನಾನು ಚಾಲೆಂಜ್ ಸ್ಟಾರ್ಟ್ ಮಾಡಿದ್ರೂ ನನಗೆ ವೆಯ್ಟ್ ಗೇನ್ ಆಗಿತ್ತು, ವೆಯ್ಟ್ ಲಾಸ್ ಆಗಿರಲಿಲ್ಲ. ಬಟ್ ಈ ಒಂದು ಚಾಲೆಂಜಿಂದ ನನಗೆ ಈಗ ಪ್ರೆಸೆಂಟ್ ವೆಯ್ಟ್ ಬಂದುಬಿಟ್ಟು 59.8 kg ಇದ್ದೀನಿ. ಅಂದರೆ 1.4 kg ಕಡಿಮೆ ಆಗಿದ್ದೀನಿ. ಇನ್ ಬಿಟ್ವೀನ್ ನಾನು ಚೀಟೂ ಮಾಡಿದ್ದೀನಿ, ಸ್ವಲ್ಪ ಗ್ಯಾಪ್ ಊರಿಗೆಲ್ಲ ಹೋಗಿದ್ದೆ ಅಂತ ಹೇಳಿದ್ದೆ. ಸೊ ಖುಷಿನೇ ಆಯಿತು ರಿಸಲ್ಟ್ ನೋಡಿ. ನಿಜವಾಗ್ಲೂ ಅನ್ನಿಸ್ತು ನನಗೆ, ಹಬ್ಬ ನನ್ನದು ಸ್ಟ್ರಕ್ ಆಗಿರೋ ವೆಯ್ಟ್ ಕಡಿಮೆ ಆಗ್ತಾ ಇದೆ, ನಿಧಾನ ಆದರೂ ಪರವಾಗಿಲ್ಲ. ಬಟ್ ಓಕೆ, ಸ್ಟ್ರಕ್ ಆಗಿಲ್ಲ ಈಗ ಅಂತ ಎಷ್ಟೋ ಸಮಾಧಾನ ಆಗ್ತಾ ಇದೆ ಇವತ್ತಿನ ವೆಯ್ಟ್ ಚೆಕ್ ಮಾಡಿ ನೋಡಿಕೊಂಡ್ರೆ. ಆ್ಯಂಡ್ ನೀವು ಎಷ್ಟೊಂದು ಜನ ನನ್ನ ಜೊತೆ ಈ 1 ವೀಕ್ ಚಾಲೆಂಜ್ನ ಫಾಲೋ ಮಾಡಿದ್ರಲ್ಲ, ಸೊ ನಿಮಗೆ ಯಾವ ಥರ ರಿಸಲ್ಟ್ಸ್ ಬಂದಿದೆ ಆ್ಯಂಡ್ ಎಷ್ಟೆಷ್ಟು ವೆಯ್ಟ್ ಕಡಿಮೆ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ. ಸೊ ನನಗೂ ನಾನು ನೋಡಿ ಖುಷಿ ಪಡ್ತೀನಿ. ಆ್ಯಂಡ್ ಬೇರೆಯವರು ನಿಮ್ಮಿಂದ ಮೋಟಿವೇಶನ್ ತೊಗೊಂಡು ಅವ್ರವ್ರ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದೊಂದು ಚಿಕ್ಕ ಚಾಲೆಂಜ್ ಆಗಿತ್ತು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಇವತ್ತು ಶೇರ್ ಮಾಡ್ಕೊಂಡಿರುವಂಥ ಈ ಒಂದು ಏನು ಫಾಲೋ ಮಾಡಿದ್ದೀನಲ್ಲ ಫುಡ್ ರೂಟೀನು ಡೇ 7 ಇಂದು ಲಾಸ್ಟ್ ಡೇ. ಆ್ಯಕ್ಚುಲಿ ಈ ಒಂದು ಕಂಪ್ಲೀಟ್ ಡೇ 7 ಆದಮೇಲೆ ನಾನು ರಿಸಲ್ಟ್ಸ್ನ ಶೇರ್ ಮಾಡಬೇಕಿತ್ತಲ್ಲ. ಬಟ್ ನಾನೇನಾದರೂ ಅಂದರೆ ವೆಯ್ಟ್ ಚೆಕ್ ಮಾಡಿ ತೋರಿಸೋದು ನಿಮಗೆ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಟ್ಟಿದ್ರೆ ನೀವು ಸ್ಟಾರ್ಟಿಂಗೆಲ್ಲ ಸ್ಕಿಪ್ ಮಾಡಿಬಿಟ್ಟು ಎಂಡೇ ಹೋಗಿ ಎಷ್ಟು ಕಡಿಮೆ ಆಗಿರ್ಬೋದು ಅಂತ ಚೆಕ್ ಮಾಡ್ತೀರಾ. ಸೊ ಅದು ಗೊತ್ತು ನನಗೆ. ಹಾಗಾಗಿನೇ ಫಸ್ಟೇ ನಿಮಗೆ ನಾನು ವೆಯ್ಟ್ ಚೆಕ್ ಮಾಡಿ ತೋರಿಸ್ಬಿಟ್ಟಿದ್ದೀನಿ. ಸೊ ಕಂಪ್ಲೀಟ್ ಡೇ 7 ಎಲ್ಲ ನಾನು ಕಂಪ್ಲೀಟ್ ಆದಮೇಲೆ ನಾನು ವೆಯ್ಟ್ ಚೆಕ್ ಮಾಡ್ಕೊಂಡಿರೋದು.
ಸೊ ಡೇ 7ಅಲ್ಲಿ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಇವತ್ತು ಮಾರ್ನಿಂಗ್ ಬಂದುಬಿಟ್ಟು ನಾನು ಬೂದ್ ಗುಂಬಳಕಾಯಿ ಜ್ಯೂಸನ್ನ ತೊಗೊಂಡಿರೋದು. ಡೈಲಿ ನಾವು ಈ ಚಾಲೆಂಜಲ್ಲಿ ಟರ್ಮರಿಕ್ ಟೀನ ತೊಗೊಳ್ತಿದ್ವಲ್ಲ, ಮೆಣಸು ಮತ್ತು ಅರಿಶಿನದ ಪೌಡರ್ ಹಾಕಿಬಿಟ್ಟು ಆ ಒಂದು ಡ್ರಿಂಕ್ನ ತೊಗೊಳ್ತಾ ಇದ್ವಿ. ಬಟ್ ಇವತ್ತು ನಾನು ಮಾರ್ನಿಂಗು ಬೂದ್ ಗುಂಬಳಕಾಯಿ ಆ್ಯಶ್ ಗಾರ್ಡ್ ಜ್ಯೂಸ್ ಅಂತ ಹೇಳ್ತೀವಿ, ಇದನ್ನು ತೊಗೊಂಡಿದ್ದೀನಿ ಖಾಲಿ ಹೊಟ್ಟೆಲೆ. ಡಿಟಾಕ್ಸ್ ಮಾಡೋದಕ್ಕೆ ನಂಬರ್ 1 ಜ್ಯೂಸ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇದು ಮನೇಲಿ ತೊಗೊಂಡು ಬಂದಿದ್ದು, ಹಾಗಾಗಿ ಇದನ್ನು ತೊಗೊಂಡೆ. ನನಗೆ ಬಾಡಿನ ಕ್ಲೆನ್ಸ್ ಮಾಡ್ಕೋಬೇಕು, ಡಿಟಾಕ್ಸಿಫೈ ಮಾಡ್ಕೋಬೇಕು ಅಂದರೆ ಫಸ್ಟು ನನ್ನ ಮೈಂಡಲ್ಲಿ ಬರೋದೇ ಈ ಬೂದ್ ಗುಂಬಳಕಾಯಿ ಜ್ಯೂಸು. ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ಸೊ ಇವತ್ತು ಈ ಜ್ಯೂಸನ್ನ ತೊಗೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ತೊಗೊಂಡಿದ್ದು 1 ಬೌಲಷ್ಟು ಪಪ್ಪಾಯ ತೊಗೊಂಡಿದ್ದೀನಿ. ಆ್ಯಂಡ್ ಮಧ್ಯಾಹ್ನ ಲಂಚ್ಗೆ 1.5 ಜೋಳದ ರೊಟ್ಟಿ ತೊಗೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಬೀಟ್ರೂಟ್ ಪಲ್ಯ ಹಾಗೆ ದಾಲ್, ಸೊಪ್ಪು ಹಾಕಿ ಮಾಡ್ಕೊಂಡಿರುವಂಥ ದಾಲ್. ಆ್ಯಂಡ್ ನೈಟ್ ಡಿನ್ನರ್ಗೆ ಬಂದುಬಿಟ್ಟು ನಾನು ಜಾಸ್ತಿ ಹೆವಿ ಏನೂ ಮಾಡೋಕ್ಕೆ ಹೋಗಿರಲಿಲ್ಲ. ವಿತೌಟ್ ಸಾಲ್ಟ್ ಇರುವಂಥದ್ದು ತೊಗೋಬೇಕಲ್ಲ. ಸೊ ನಾನು ಜಸ್ಟ್ ಇಲ್ಲಿ ಒಂದು ದೊಡ್ಡ ಪಾರ್ಲೆಕಾಯಿನ, ಅಂದರೆ ಜಾಮಣ್ಣು ಅಂತ ಹೇಳ್ತೀವಲ್ಲ, ಗಾವಾ ಫ್ರೂಟ್, ಅದನ್ನು ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದಾಗಿತ್ತು ನಂದು ಡೇ 7 ಲಾಸ್ಟ್ ಡೇ ಆಫ್ ಮೈ ಚಾಲೆಂಜ್. ಏನೇನು ತೊಗೊಂಡಿದ್ದೀನಿ ಅಂತ ಶೇರ್ ಮಾಡಿದ್ದೀನಿ. ಆ್ಯಂಡ್ ಇನ್ನೂ ಒಳ್ಳೆ ಚಾಲೆಂಜಸ್ನ ತೊಗೊಂಡು ಬರ್ತೀನಿ ಈ ಮಂತಲ್ಲಿ, ಆಗಸ್ಟ್ ಮಂತಲ್ಲಿ. ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ